ನಮಸ್ಕಾರ. ವೀರಭದ್ರಾಸನ ಪ್ರಕಾರಗಳು. ವೀರಭದ್ರಾಸನ ಅಂದಾಗಲೇ ನಮಗೆ ವೀರಭದ್ರ ನೆನಪು ಮಾಡುತ್ತೆ. ಅಂದ್ರೆ ಕಾಲಿನ ಮಾಂಸಖಂಡಗಳಿಗೆ ಶಕ್ತಿ ಕೊಡುವಂತಹ ಆಸನ ಇದು. ಸಂಧಿವಾತ ನಿವಾರಣೆ ಆಗುತ್ತೆ, ಕಾಲಿನ ಮಸಲ್ಸ್ಗಳಿಗೆ ಶಕ್ತಿ ಬರುತ್ತೆ, ನರಗಳ ದೌರ್ಬಲ್ಯವನ್ನು ದೂರ ಮಾಡಿಕೊಳ್ಬಹುದು. ಸೊ ವೀರಭದ್ರಾಸನ ಪ್ರಕಾರ ಅನ್ನ ಅಭ್ಯಾಸ ಮಾಡೋಣ. ಮೊದಲು ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ನೇರವಾಗಿ ನಿಂತ್ಕೊಳ್ಬೇಕು. ಇಲ್ಲಿಂದ ಉಸಿರು ತಗೊಳ್ತಾ ಜಂಪ್ ಮಾಡ್ತೇವೆ. ಎರಡೂ ಕಾಲು ನಡುವೆ ಅಂತರ ಮಿನಿಮಮ್ ಡಿಸ್ಟನ್ಸ್ 4 ಅಡಿಯಷ್ಟು ಅಂತರ ಇಟ್ಕೋಬೇಕು. ಮೊದಲು ಬಲಪಾದ ಬಲಕ್ಕೆ ತಿರುಗಿಸ್ಕೋಬೇಕು, ಎಡಪಾದ ಹಿಮ್ಮಡ ಹೊರಕ್ಕೆ, ಕಾಲಿನ ಬೆಂಡ್ ಮಾಡ್ತಾ ಕೆಳಗಡೆ ಹೋಗ್ಬೇಕು. ವೀರಭದ್ರಾಸನ ಪ್ರಕಾರದ್ದು ಶರೀರ ಪಕ್ಕಕ್ಕೆ ಹೋಗಬಾರ್ದು, ಸೀದಾ ಕೆಳಗಡೆ ಹೋಗ್ಬೇಕು. ಒಂದು ಕಾಲನ್ನ 90 ಡಿಗ್ರಿ ಇಟ್ಟು ಬೆಂಡ್ ಮಾಡಬೇಕು. ಮತ್ತೆ ಉಸಿರು ತಗೊಂಡ್ಮೇಲೆ ಉಸಿರು ಬಿಡ್ತಾ ಪಾದ ಮುಂದಕ್ಕೆ, ಆ ಕಡೆ ಪಾದ ತಿರ್ಸ್ಕೋಬೇಕು. ಒಮ್ಮೆ ಪೂರ್ಣ ಉಸಿರು ತಗೊಂಡು ಎದೆ ಭಾಗ ಹಿಗ್ಗಿಸ್ಕೊಂಡು ಬಲಗಾಲ ಹಿಮ್ಮಡ ಕೆಳಗಡೆ ಹಾಕ್ತಾ ಎಡಗಾಲ ಪೂರ್ಣ ತಿರ್ಸ್ಕೊಳ್ಬೇಕು, ಕೆಳಗಡೆ ಹೋಗ್ಬೇಕು, ಸೀದಾ ಕೆಳಗಡೆ ಹಿಗ್ಗಿಸ್ಬೇಕು, ಎದೆಯ ಭಾಗ ಹಿಗ್ಗಿಸ್ಬೇಕು, ಆ ಕಡೆಗೆ ಮತ್ತೆ ನಿಧಾನ ಮೇಲೆ ಪಾದ ಮುಂದಕ್ಕೆ, ಕಾಲಿನ ಅಂತರವನ್ನು ಕಮ್ಮಿ ಮಾಡ್ತಾ ಜಂಪ್ ಮಾಡಿ ಸಮಸ್ಥಿತಿ.